ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗಲ್ಲಿ ನಿಮ್ಮ ಮನಸ್ಸಿನ ವಿಚಾರ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸನ್ನು ಕಾಂಟ್ಯಾಕ್ಟಲ್ಲಿದ್ದರೆ ಥರ್ಡ್ ಪರ್ಸನ್ ಜೊತೆ ಇದ್ದಾರಾ ಅಂತ ಅನುಮಾನ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅಂದರೆ ಈ ವಿಡಿಯೋ ನಿಮಗೆ ಒಂದು ಹೋಪ್ನ ಕೊಡುತ್ತೆ. ಸೊ ಬರೀ ರಿಲೇಷನ್ಶಿಪ್ ಅಲ್ಲ, ಸೊ ಇಲ್ಲಿ ಯಾರಾದರೂ ನೀವು ಎಕ್ಸಾಮ್ಸ್ ಬರ್ತಿದ್ರೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ನೀವು ಅಂದ್ಕೊಂಡಿರೋ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥ ವ್ಯಕ್ತಿ ಏನಾದರೂ ಇದ್ದರೆ, ಸೊ ನೀವು ಫಸ್ಟ್ ಇಲ್ಲಿ ಎಸ್ ಆರ್ ನೋ ಕಾರ್ಡ್ನ ನಾನು ಪಿಕ್ ಮಾಡ್ತೀನಿ. ಸೊ ಇದರಲ್ಲಿ ನಿಮ್ಮ ವಿಚಾರಕ್ಕೆ ಒಂದು ಕ್ಲಾರಿಟಿ ಆ್ಯಂಡ್ ಹೋಪ್ನ ಕಂಡ್ಕೋಬೋದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಮನಸ್ಸಲ್ಲಿ ನೀವು ಯಾರ ಬಗ್ಗೆ ವಿಚಾರವನ್ನು ಮಾಡಬೇಕು ಅಂತ ಇದ್ದೀರಾ, ಯಾರ ವಿಚಾರವಾಗಿ ನೀವು ನೋಡಬೇಕು ಅಂತ ಇದ್ದೀರಾ, ಅವರ ಹೆಸರನ್ನ 3 ಸತಿ ನಿಮ್ಮ ಮನಸಾರೆ ಫೀಲ್ ಮಾಡಿ ಅವರ ಹೆಸರನ್ನ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ, ಎಸ್ ಆರ್ ನೋ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ ಕಾರ್ಡ್ ಬಂದಿದೆ. ನೀವು ಯಾವ ವಿಚಾರಕ್ಕಾಗಿ, ಯಾವ ಒಂದು ಉದ್ದೇಶಕ್ಕಾಗಿ, ಯಾವ ಕೆಲಸವನ್ನು ಆಗತ್ತಾ ಆಗಲ್ವಾ, ಇಲ್ಲ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆ ಮಾತಾಡ್ತಾರೋ ಮಾತಾಡಲ್ವಾ, ಇಲ್ಲಾಂದ್ರೆ ನಿಮ್ಮ ಪ್ರೀತಿ ಲಾಂಗ್ ಟರ್ಮ್ ತಗೊಂಡು ಹೋಗುತ್ತಾ ಇಲ್ವಾ ಅಂತ ಆಗಲಿ, ಇಲ್ಲಾಂದ್ರೆ ಒಂದು ಎಕ್ಸಾಮ್ ರಿಸಲ್ಟ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಸೊ ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಎಸ್ ಕಾರ್ಡ್ ಬಂದಿದೆ. ಸೊ ಚಿಂತೆ ಬೇಡ, ಖಂಡಿತ ಸಾಧ್ಯ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಸಂದೇಶ ಬಂದಿದೆ ಅಂತ ನೋಡೋಣ. ಸೊ ನಾನು ಇಲ್ಲಿ ಯೂನಿವರ್ಸ್ ಒರಾಕಲ್ ಕಾರ್ಡ್ನ ಪಿಕ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಟವರ್, ಕಾಳಭೈರವ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಯೂನಿವರ್ಸ್ ಮೆಸೇಜ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಕೆಲವು ವಿಚಾರದಿಂದ ಬದಲಾವಣೆಯನ್ನು ನೀವು ಕಾಣ್ತೀರಾ. ಏನೋ ಆತ್ರಕ್ಕೆ ಟೆಂಪ್ರರಿ ಯೋಜನೆಗಳನ್ನು ನೀವು ಮಾಡ್ಕೊಂಡಿದ್ರಿ, ಅದು ಕೈ ಬಿಡ್ತವೆ. ಸೊ ಸತ್ಯದ ಅರಿವು ನಿಮಗಾಗುತ್ತೆ, ರಿಯಾಲಿಟಿ ಏನು ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳೋ ಟೈಮ್ ಹತ್ರ ಬಂದಿದೆ. ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ಮಾಡ್ಕೊಳ್ಳೋಂಥ ಪ್ರಾಸೆಸ್ಗೆ ನೀವು ಒಳಗಾಗ್ತೀರಾ, ನಿಮ್ಮ ದಾರಿ ಕ್ಲಿಯರ್ ಆಗುತ್ತೆ. ಒಳ್ಳೆ ದಿನಕ್ಕಾಗಿ ಟ್ರಾನ್ಸ್ಫಾರ್ಮೇಶನ್ ಮತ್ತು ಗ್ರೋತ್ನ ನೀವು ನೋಡ್ತೀರಾ ಅಂತ ಹೇಳ್ತಾ, ನೀವು ಮನಸ್ಸಲ್ಲಿ ಇರೋ ವಿಚಾರದ ಕೆಲಸ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಇಲ್ಲಿ ನಾನು ಟೈಮಿಂಗ್ ಕಾರ್ಡ್ ಕೂಡ ಚೆಕ್ ಮಾಡಿ ನೋಡ್ತೀನಿ. ಸೊ ನಿಮಗೆ ಮನಸ್ಸಲ್ಲಿರೋ ವಿಚಾರ ಏನೇ ಇರಲಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರ, ಪ್ರಪೋಸ್ ಮಾಡಿದ್ದಾಗಿರ್ಬೋದು, ಏನೇ ಆಗಿರ್ಬೋದು, ಸೊ ಇದೆಲ್ಲದಕ್ಕೂ ನೀವು ಮನಸ್ಸಲ್ಲಿ ಏನೇ ಪ್ರಶ್ನೆ ಕೇಳಿರ್ಬೋದು, ಅದಕ್ಕೆ ಎಸ್ ಅಂತ ಬಂದಿದೆ ಅಂತ ಇಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ನಾವು ಟೈಮಿಂಗ್ ಕಾರ್ಡಲ್ಲಿ ಎಷ್ಟು ದಿವಸದಲ್ಲಿ ಅವರು ನಿಮ್ಮನ್ನ ಒಪ್ಕೊಳ್ತಾರೆ, ಎಷ್ಟು ದಿವಸದಲ್ಲಿ ನಿಮ್ಮನ್ನ ಅಗ್ರಿ ಮಾಡ್ತಾರೆ, ನಿಮ್ಮ ಕೆಲಸ ಎಷ್ಟು ದಿವಸದ ಒಳಗಡೆ ಆಗುತ್ತೆ ಅಂತ ನಾವು ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ ಇದು ಒಂದು ಟೈಮಿಂಗ್ ಕಾರ್ಡ್ 1 ಇಯರ್ ಒಳಗಡೆ ಆಗೋದಾದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಬಟ್ ನೀವು ಅದು ಕೆಲವು ಇಂಡಿವಿಜುವಲ್ಸ್ಗೆ ಬಿಟ್ಟಿದ್ದು, ರೆಸೊನೇಟ್ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಆದರೆ ನನಗೂ ಖುಷಿ ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಇನ್ನು 5 ವಾರದಲ್ಲಿ ನಿಮ್ಮ ಕೆಲಸ ಖಂಡಿತ ಆಗುತ್ತೆ ಅಂತ ಬರ್ತಾ ಇದೆ. ಸೊ ನೀವು ವೆಯ್ಟ್ ಮಾಡ್ತಾ ಇದ್ರೆ 5 ವಾರವರೆಗೂ ವೆಯ್ಟ್ ಮಾಡ್ಬೋದು, ಇನ್ನು 23 ದಿವಸದಲ್ಲೂ ಆಗ್ಬೋದು. ಸೊ ನಾನು ಇಲ್ಲಿ 3 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. ಇನ್ನು ಅಪ್ ಟು 8 ವೀಕ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಆನ್ಸರ್ ನೀವು ನೋಡ್ತಾ ಇರ್ಬೋದು, ಅಪ್ ಟು 5 ವೀಕ್ಸ್ ಇನ್ 23 ಡೇಸ್ ಆರ್ ಅಪ್ ಟು 8 ವೀಕ್ಸ್ ಅಂತ ಕ್ಲಿಯರ್ ಆಗಿ ಇಲ್ಲಿ 3 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. ಸೊ ನೀವು ವೆಯ್ಟ್ ಮಾಡಿ ನೋಡಿ, ಈ ಟೈಮಿಂಗ್ಸಲ್ಲಿ ನೀವು ಅಂದ್ಕೊಂಡಿರೋದು ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಟ್ಯಾರೋ ಗೈಡೆನ್ಸ್ ನಿಮಗೆ ವರ್ಕ್ ಆಗಿದ್ರೆ ನನಗೂ ಒಳ್ಳೆಯದು. ಸೊ ಹಾಗಾದರೆ ಇಲ್ಲಿ ಆನ್ಸರ್ ಎಲ್ಲ ಎಸ್ ಬಂದಿದೆ. ಸೊ ಈ ಥರ ನಿಮ್ಮ ಬದುಕಲ್ಲಿ ಏನಾದರೂ ನೀವು ಅಂದ್ಕೊಂಡಿರೋದು ಚೇಂಜಸ್ ಆಗುತ್ತೆ ಅಂದರೆ, ನಿಮ್ಮ ಎನರ್ಜೀಸ್ ಏನಾಗುತ್ತೆ, ನಿಮ್ಮ ಎನರ್ಜೀಸ್ ಸದ್ಯದ ಪರಿಸ್ಥಿತಿಗೆ ಏನಾಗಿದೆ ಅಂತ ನಾವು ನೋಡೋಣ. ಸೊ ಲೆಟ್ ಮೀ ಕ್ಲಿಯರ್ ಆಲ್ ದಿಸ್. ಸೊ ನಾನು ಇಲ್ಲಿ ರಿಲೇಶನ್ಶಿಪ್ ಕಾರ್ಡ್ ಟೆಕ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ 5 ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೆಸರನ್ನ 3 ಸತಿ ಹೇಳ್ಕೊಂಡು ನೀವು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಕಾರ್ಡ್ಸ್ನ ಪಿಕ್ ಮಾಡ್ಕೊತೀನಿ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಓಕೆ. 7 ಆಫ್ ಕಪ್ಸ್ ಬಂದಿದೆ, ಓಕೆ. Okay, Wheel of Fortune,
Queen of Cups, Judgment, Magician. Okay, spread ಮಾಡಿದಾಗಿದೆ ಕಾರ್ಡ್ಸ್ನ. ಸೊ ಸರಿಯಾಗಿ ಜೋಡಿಸ್ಕೊಳ್ತೀನಿ. ಸೊ ಅವಾಗ ರೀಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ. ಇದು ನಿಮ್ಮ ಎನರ್ಜೀಸ್ ಆಗಿರುತ್ತೆ. ನೀವು ಏನು ಎನರ್ಜೀಸ್ನ ಫೇಸ್ ಮಾಡ್ತಿದ್ದೀರಂತ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಶಕ್ತಿ, ನಿಮ್ಮ ಎನರ್ಜಿ ಒಂದು ಮಿಕ್ಸ್ ಆಗಿ ಇದೆ. ಕ್ಯೂರಿಯಾಸಿಟಿ ಇರ್ಬೋದು, ಚಾಯ್ಸಸ್ ಇರ್ಬೋದು, ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು, ಎಮೋಷನಲ್ ಡೆಪ್ತ್ ಇರ್ಬೋದು, ಇಲ್ಲ ನೀವು ಏನೋ ಒಂದು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಈ ತರ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೀವು ಇಲ್ಲಿ ನೋಡ್ತಾ ಇರೋಂಗೆ ಕೆಲವು ಸತಿ ನೀವು ಏನನ್ನು ಕಲಿಬೇಕು, ಕಲಿಯೋದಿರುತ್ತೆ ಅಂತ ತೋರಿಸ್ತಾ ಇದೆ. ನೀವು ಕಲ್ತ್ಕೊಳ್ಳೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತೆ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೆ ಸತ್ಯದ ಅರಿವು ಆಗೋದಿದೆ. ಸೊ ನೀವು ಸತ್ಯ ಏನಿದೆ ಅಂತ ನೀವು ಹುಡುಕಾಟದಲ್ಲಿ ಇದ್ದೀರಾ. ನೀವು ತುಂಬಾ ಕುತೂಹಲದಾಗಿ ಇದ್ದೀರಾ. ಸೊ ಒಂದು ಅನಲಿಟಿಕಲ್ ಆಗಿ, ಕ್ಯೂರಿಯಸ್ ಆಗಿ ನೀವು ಥಿಂಕ್ ಮಾಡ್ತೀರಾ. ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತುಂಬಾನೇ ಅಪರ್ಚುನಿಟೀಸ್ ಆಗಿರ್ಬೋದು, ಚಾಯ್ಸಸ್ ಆಗಿರ್ಬೋದು ಇನ್ ಫ್ರಂಟ್ ಆಫ್ ಯು ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಅವಕಾಶಗಳು ನಿಮಗಾಗಿ ಕಾಯ್ತಾ ಇದ್ದಾವೆ. ಆದ್ರೆ ನೀವು ಮೈಂಡ್ಫುಲ್, ಅಂದ್ರೆ ನೀವು ತುಂಬಾನೇ ಯೋಚನೆ ಮಾಡಿ, ಗೊಂದಲಗಳು ಇರ್ಬೋದು, ಇಲ್ಲ ಭ್ರಮೆಗಳಿರ್ಬೋದು, ಯಾವುದೇ ಇರಲಿ, ನೀವು ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಸೊ ನಿಮ್ಮ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಏನೇ ಇರ್ಬೋದು, ಅದ್ರ ಬಗ್ಗೆ ನೀವು ವಿಚಾರ ಮಾಡಿ ನೀವು ಹೆಜ್ಜೆ ಇಡೋದು ತುಂಬಾ ಒಳ್ಳೆಯದು. ಏನಕ್ಕಂದ್ರೆ ಇಲ್ಲಿ 7 of Cups ನೀವು ನೋಡ್ತಾ ಇರೋದ್ರಿಂದ ತುಂಬಾನೇ ನಿಮ್ಗೆ ಇಲ್ಯೂಷನ್ ಅಲ್ಲಿ ಇರ್ತೀರಾ. ಇಲ್ಲಾಂದ್ರೆ ನಿಮ್ಗೆ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ, ನೀವು ಅನ್ರಿಯಲಿಸ್ಟಿಕ್ ಆಗಿ ಗೊಂದಲಗಳು ಏನೋ ಒಂದು ತಲೆಯಲ್ಲಿ ಹೋಗ್ತಾ ಇರುತ್ತೆ. ಸೊ ಬಟ್ ಅದನ್ನ ನೀವು ಹುಷಾರಾಗಿ ಯೋಚನೆ ಮಾಡಿ ಹೆಜ್ಜೆ ಇಟ್ಟಲ್ಲಿ ನಿಮ್ಗೆ ಸಕ್ಸಸ್ ಕಾಣ್ತೀರಾ. ಸೊ ನೀವು ಇಲ್ಲಿ ವೀಲ್ ಆಫ್ ಫಾರ್ಚೂನ್ ನೋಡ್ತಾ ಇರೋದ್ರಿಂದ ನಿಮಗೆ ತುಂಬಾನೇ ಮೇಜರ್ ಶಿಫ್ಟ್ ನಿಮ್ಮ ಜೀವನದಲ್ಲಿ, ತುಂಬಾ ಪ್ರಮುಖವಾಗಿರೋ ಬದಲಾವಣೆಯನ್ನು ನೀವು ಕಾಣ್ತೀರಾ. ಸೊ ಇಲ್ಲಿ ಬದಲಾವಣೆ ಅಂತ ಅಂದಿದ ತಕ್ಷಣ ನಿಮ್ಮ ಹಣೆ ಬರದಲ್ಲಿ ವಿಧಿ ಆಟ ಏನಿದೆಯೋ ಅದು ಇವಾಗ ಆಲ್ರೆಡಿ ಪ್ಲೇ ಆಗ್ತಾ ಇದೆ. ಸೊ ನೀವು ಒಂದು ಕಾರ್ಮಿಕ್ ಸೈಕಲ್ ನ ಅನುಭವಿಸ್ತಾ ಇರ್ಬೋದು, ಇಲ್ಲಾಂದ್ರೆ ಏನೋ ಒಂದು ಅನ್ಪ್ರಿಡಿಕ್ಟಬಲ್, ನೀವು ನಿರೀಕ್ಷಣೆ ಮಾಡಿಲ್ದೇ ಇರುವಂತ ವಿಚಾರಗಳು ಯಾವುದೋ ಒಂದು ನಡೀತಾ ಇದೆ. ಸೊ ಇದೆಲ್ಲ ನಿಮ್ಮ ಜೀವನದ ಪ್ರಯಾಣದ ಭಾಗವಾಗಿರುತ್ತೆ. ಸೊ ನೀವು ಅದಕ್ಕೋಸ್ಕರ ನೀವು ಏನ್ ಬರ್ತಾ ಇದೆಯೋ, ಹೇಗ್ ಬರ್ತಿದ್ಯೋ, ಸೊ ಅದೇ ರೀತಿ ನೀವು ಹೋಗ್ಬೇಕಾಗುತ್ತೆ. ತುಂಬಾನೇ ಸ್ಟ್ರಾಂಗ್ ಆಗಿ, ಎಮೋಷನಲ್ ಆಗಿ ನೀವು ಕೂರ್ದೇನೆ, ತುಂಬಾನೇ ಸ್ಟ್ರಾಂಗ್ ಎಮೋಷನಲ್ ಆಗಿ ನೀವು ನಿಮ್ಮ ಭಾವನಾತ್ಮಕ ಅಂತಃಪ್ರಜ್ಞೆ ಏನ ಹೇಳ್ತೀವಿ ನಾವು, ಅದನ್ನ ನೀವು ಹೊಂದಿರ್ತೀರ ತುಂಬಾ ಸ್ಟ್ರಾಂಗ್ ಆಗಿ. ನೀವು ಅದನ್ನ ಗಟ್ಟಿ ಮಾಡ್ಕೋಬೇಕಾಗಿದೆ. ಗಟ್ಟಿ ಮಾಡ್ಕೊಂಡು ಸೊ ನಿಮ್ಮ ಸಂಪರ್ಕದಲ್ಲಿ ಯಾರೇ ಇರ್ಬೋದು, ಇಲ್ಲ ನೀವು ಏನಾದ್ರು ಲವ್ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ಯಾವ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಸೊ ನೀವು ಸಂಪರ್ಕದಲ್ಲಿ ಇಲ್ಲ ಅಂದ್ರೂ ಕೂಡ ಇದ್ದಾರೆ ಅಂತ ಭಾವಿಸ್ತಾ ನೀವು ಅವರಿಗೆ ಫೀಲ್ ಮಾಡಿ, ನೀವು ಟ್ರಸ್ಟ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಂದು ಸಕ್ಸಸ್ ಆಗುತ್ತೆ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಯಾವುದೇ ತರ ಜಡ್ಜ್ಮೆಂಟ್ಗೆ ಒಳಗಾಗಬೇಡಿ. ಯಾವುದೇ ತೀರ್ಪುಗೆ ನೀವು ಲೆಕ್ಕಾಚಾರದ ಜೀವನವನ್ನು, ಲೆಕ್ಕಾಚಾರದ ಕ್ಷಣಗಳನ್ನು ನೀವು ಹೊಂದಬೇಡಿ. ಸೊ ಇವಾಗ ಹಿಂದೆ ಏನಾಗಿದೆಯೋ ಅದನ್ನ ಮರ್ತಿ ಮುಂದೆ ಏನಾಗಬೇಕು, ಇಂಪಾರ್ಟೆಂಟ್ ಲೈಫ್ ಡಿಸಿಷನ್ ಏನ್ ತಗೋಬೇಕು, ನಾನು ಏನ್ ಸ್ಟೆಪ್ ಇಡಬೇಕು, ಯಾವ ನಿರ್ಧಾರ ಮಾಡಬೇಕು, ಯಾವ ಒಳ್ಳೆ ಉದ್ದೇಶಕ್ಕಾಗಿ ನಾನು ಹೆಜ್ಜೆ ಹಾಕ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ಅವಾಗ ನೀವು ಯೋಚನೆ ಮಾಡಿದಾಗ ನಿಮ್ಮ ಪವರ್ ಏನಿದೆ, ನಿಮ್ಮ ಆಸೆಗಳು ಇರ್ಬೋದು, ನಿಮ್ಮ ಪವರ್ ಇರ್ಬೋದು, ಸೊ ನಿಮ್ಮ ಎನರ್ಜಿನ ನೀವು ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ನಿಮ್ಮ ಆಸೆಗಳನ್ನ ಏನಿದೆಯೋ ಅದನ್ನ ನೀವು ವ್ಯಕ್ತಪಡಿಸ್ಕೊಂಡು ನಿಮ್ಮಲ್ಲಿ ನೀವೇನೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ರಿಮೈಂಡ್ ಮಾಡ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಇದೆಲ್ಲ ಸಿಕ್ಕಿದೆ, ನೀವು ಏನೇನ್ ಬೇಕು ಅಂತ ಇದ್ದೀರಾ, ನಿಮ್ಗೆ ಎಲ್ಲಾನು ಆಗಿದೆ ಅಂತ ಹೇಳ್ತಾ ನೆನಪಿಸ್ಕೊಂಡು ನೀವು ಯೋಚನೆ ಮಾಡಿದಾಗ ಖಂಡಿತ ನೀವು ಆಕ್ಷನ್ ರೂಪದಲ್ಲಿ ನೋಡ್ಬೋದು, ಆಕ್ಷನ್ ತಗೊಳ್ತೀರಾ ಅಂತ ಹೇಳ್ಬೋದು. ಓವರ್ ಆಲ್ ನಾವು ಇಲ್ಲಿ ಎನರ್ಜೀಸ್ನ ನಾವು ಕನ್ಸಿಡರ್ ಮಾಡೋದಾದ್ರೆ, ನಿಮ್ಮ ಮನಸ್ಸಲ್ಲಿ ಏನ್ ಹೇಳ್ತಾ ಇದೆ, ಅಂತ ಪ್ರಜ್ಞೆ ಏನ್ ಹೇಳ್ತಾ ಇದೆ, ಸೊ ನಿಮ್ಮ ಇಂಟ್ಯೂಷನ್ಸ್ ಏನ್ ಹೇಳ್ತಾ ಇದೆ, ಅದ್ರ ಬಗ್ಗೆ ನೀವು ಎಚ್ಚರಗೊಳ್ಳಿ, ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಳ್ಳೋದು ತುಂಬಾ ಅಗತ್ಯ ಆಗಿದೆ. ಸೊ ಯೂನಿವರ್ಸ್ ನಿಮ್ಗೆ ತುಂಬಾನೇ ಚಾಯ್ಸಸ್ ಅಂಡ್ ಶಿಫ್ಟ್ ನ ಬದಲಾವಣೆಗಳು, ಬದಲಾವಣೆಗಳನ್ನ ನೀಡ್ತಾರೆ. ಆದ್ರೆ ಅವುಗಳನ್ನು ನೀವು
ಹುಡುಕಾಡ್ಬೇಕು, ಅಂದ್ರೆ ನ್ಯಾವಿಗೇಟ್ ಮಾಡಬೇಕು, ಎಲ್ಲಿದೆ ಏನಿದೆ ಅಂತ. ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಆಂತರಿಕ ಎನರ್ಜಿ ಅಂದ್ರೆ ನಿಮ್ಮ ಒಳಗಡೆ ಇನ್ನರ್ ಪವರ್ ಏನಿದೆ, ಸೊ ಅದನ್ನ ನೀವು ಬಳಸ್ಕೊಂಡು ನೀವು ಹುಡುಕಾಟ ಮಾಡಬೇಕು. ಅವಾಗ ನೀವು ಬಯಸಿದ್ದು ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಮನಸ್ಸಲ್ಲಿ ಏನು ಅರ್ಥ ಬರ್ತಾ ಇದೆ ಅದನ್ನ ನೀವು ಟ್ರಸ್ಟ್ ಮಾಡಿ, ಒಂದು ಒಳ್ಳೆ ಯೋಚನೆ ಮಾಡಿ ನೀವು ಹೆಜ್ಜೆಯನ್ನು ಇಡೋದು ತುಂಬಾ ಅಗತ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.